ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತಮ್ಮ? ಅಪಚಾರ ಏನೋ ನಡೆದಿರೋ ಹಾಗಿದೆ. ಎಲ್ರೂ ಸಂತೋಷವಾಗಿದ್ದೀವಿ, ಅಪಚಾರ ಆಗಿದೆ ಅಂತಿದ್ಯಲ್ಲಮ್ಮ, ಯಾಕೆ? ನಿಹಾರಿಕಾಯಿಂದನೇ ಆಗಿದೆ. ವಾಟ್? ನಿಹಾರಿಕಾ ಏನ್ ಮಾಡಿದ್ಲು ಅಂತ? ಏನೋ ಒಂದು ಆರೋಪ ಮಾಡಿಲ್ಲ ಅಂದ್ರೆ ಮನಃಶಾಂತಿ ಇರಲ್ಲ ಅನ್ಸುತ್ತೆ. ಏನ್ ನಡೀತು ಅಂತ ಹೇಳಮ್ಮ. ಕುಂಕುಮ ಏನಾಯ್ತು ನಿಹಾರಿಕಾ? ಮಂತ್ರವಾದಿ ಥರ ಈ ಕುಂಕುಮ ಬೇರೆ. ಛೀ! ಅತ್ತೆಯವರು, ಅದೇ ಆಂಟಿಯವರು ಅಮ್ಮನವ್ರ ಸಮ್ಮುಖದಲ್ಲಿ ತುಂಬಾ ಪವಿತ್ರವಾದ ಕುಂಕುಮ ಹಚ್ಚಿದ್ರು ಅಲ್ವಾ, ಏನಾಯ್ತು? ಯಾವುದು ಸಿಗ್ಲಿಲ್ಲ ಅಂತ ಕುಂಕುಮನ ಅಡ್ಡ ಇಟ್ಕೊಂಡು ನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದಾಳೆ. ಅಂದ್ರೆ ಎಲ್ರೂ ಮುಂದೆ ಫಾರ್ಮ್ಯಾಲಿಟಿಗೆ ಹಚ್ಚಿಸ್ಕೊಂಡು ಆಮೇಲೆ ಇಷ್ಟ ಇಲ್ಲದೆ ಒರೆಸ್ಕೊಂಡೆ ಅಲ್ವಾ? ಇವಳೇನು ಹೀಗೆ ನೋಡ್ತಿದ್ದಾಳೆ? ಮನೆಗೆ ಬರೋರ್ಗೂ ಹುಷಾರಾಗಿ ಕಾಪಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಇಂಥದ್ನ ಅಮ್ಮ ನಿಜವಾಗ್ಲೂ ಕ್ಷಮಿಸಲ್ಲ ನಿಹಾರಿಕಾ. ಇದೇ ಕೆಲಸನ ನಮ್ಮಲ್ಲಿ ಯಾರಾದ್ರೂ ಮಾಡಿದ್ರೆ ಕೆನ್ನೆಗೆ ಹೊಡಿತಿದ್ರು. ಹೊಡಿ ಅಂತ ಹಿಂಟ್ ಕೊಡ್ತಿದ್ಯಲ್ವಾ ಬಾಮೈದ? ತಪ್ಪು ಮಾಡಿದಾಗ ಅಣ್ಣನಿಗೆ ಹೊಡೆದಿಲ್ವಾ, ನನಗೆ ಹೊಡೆದಿಲ್ವಾ? ಅಯ್ಯಯ್ಯೋ, ಅನಾವಶ್ಯಕವಾಗಿ ಕಳಿಸ್ಕೊಂಡೆ. ಕುಂಕುಮ ಏನಾಯ್ತು? ಕೇಳ್ತಿರೋದು ನಿನ್ನೆ. ಅಂದ್ರೆ ಅತ್ತೆ ಅವರೇ, ಅದು ಬೇಕು ಅಂತಾನೆ ಒರೆಸ್ಕೊಂಡ್ಯಾ? ಅಮ್ಮನವರ ಸಮ್ಮುಖದಲ್ಲಿ ಹಚ್ಚಿರೋ ಆ ಕುಂಕುಮಕ್ಕೆ ಎಷ್ಟು ಬೆಲೆ ಇದೆಯೋ ನಿನಗೆ ಗೊತ್ತಿಲ್ವಾ? ಚಿಕ್ಕ ಮಕ್ಕಳ ಆಟದ ಹಾಗಿದ್ಯಾ? ಇಂಥ ತಪ್ಪುಗಳಿಗೆ ಶಿಕ್ಷೆ ತಪ್ಪಲ್ಲ. ಏನಾಯ್ತು ನಿಹಾರಿಕಾ? ಅತ್ತೆಯವರು ಕೆನ್ನೆಗೆ ಬಾರಿಸ್ದಾಗೆ ವಿಜುವಲ್ಸ್ ಏನಾರು ನೋಡ್ದ್ಯಾ? ಅಯ್ಯೋ, ಅಂಥದ್ದೇನೂ ಇಲ್ಲ. ಕುಂಕುಮ ಏನಾಯ್ತಮ್ಮ? ಅದು ಅದು ಬೆವರಿಗೆ ಬಹುಶಃ ಅಳ್ಸೋಗಿರ್ಬೋದೇನೋ ಅತ್ತೆ. ಬೆವರಿಗೆ ಅಳ್ಸೋಗೋದು ಸಾಧಾರಣವಾದ ವಿಷಯ. ಇಷ್ಟು ಚಿಕ್ಕ ಮಾತಿಗೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದೆಲ್ಲ ಅಗತ್ಯ ಇಲ್ಲ. ಕುಂಕುಮದ ಬೆಲೆ ಗೊತ್ತಿರೋರು ಹೀಗ್ ಮಾತಾಡೋದಿಲ್ಲ. ಹೀಗಾಯ್ತು ಅಂದ್ರೆ ಊರಲ್ಲಿ ನನಗೆ ತುಂಬಾ ದೃಷ್ಟಿಯಾಗಿದೆ ಅಂತ ಅರ್ಥ. ಹೌದೌದು, ನೀನಂದಿದ್ದು ನಿಜನೇ ಆಗಿರುತ್ತೆ. ಊರಲ್ಲಿ ನಿಮ್ಮಿಬ್ಬರನ್ನ ಗಂಡ ಹೆಂಡತಿ ಅಂತ ಪರಿಚಯ ಮಾಡಿದ್ರು ಅಲ್ವಾ? ಇಷ್ಟು ಚೆನ್ನಾಗಿರೋ ನಿಮ್ ಜೋಡಿನ ನೋಡಿ ಜನರ ದೃಷ್ಟಿ ತಾಗಿರೋ ಹಾಗಿದೆ. ಕುಂಕುಮದ ಬಗ್ಗೆ, ದೃಷ್ಟಿ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡೋದು ಯಾಕೆ? ನಡೀರಿ ಹೋಗೋಣ. ದೃಷ್ಟಿ ತೆಗಿದೇನೆ ಮದ್ವೆ ಆಗೋ ಜೋಡಿ ಮನೆಗ್ ಕಾಲಿಟ್ರೆ ಅನಿಷ್ಟಕ್ಕೆ ದಾರಿ ಮಾಡ್ಕೊಡುತ್ತೆ. ಅದಕ್ಕೆ ಇಬ್ಬರಿಗೂ ದೃಷ್ಟಿ ತೆಗೆಯೋದು ಒಳ್ಳೇದು. ನಾನು ಹೋಗಿ ದೃಷ್ಟಿ ನೀರು ತಗೊಂಡ್ ಬರ್ತೀನಿ. ಬಾಗಲ್ ಹತ್ರ ಬನ್ನಿ. ಏನೋ ಬೆವರಿಗಾಗಿದೆ ಅಂತಿದ್ದಾಳಲ್ವಾ ಅಮ್ಮ? ಏನೂ ಆಗಲ್ಲ ಬಿಡಿ, ದೃಷ್ಟಿನೂ ಅಗತ್ಯ ಇಲ್ಲ. ಅತ್ತೆಗೆ ಇದ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನಿನಗೆ ಗೊತ್ತಲ್ವಾ ಶ್ರೀಕರ್? ಯಾಕೆ ಬೇಡ ಅಂತಿದ್ಯಾ? ಹೌದು ಶ್ರೀಕರ್, ಕೆಟ್ಟದಾಗುತ್ತೆ ಅಂತ ಭಾವಿಸಿದಾಗ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು.
ವೇದ ನೀನ್ ನಡಿ. ಇರಿ ಅತ್ತೆ ಅವರೇ. ಏನಮ್ಮ? ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಅವನೇ ಕೈಯಲ್ಲಿ ದೃಷ್ಟಿ ತೆಗೆಸ್ತೀರಾ? ಅವನು ಯಾಕೆ ತೆಗಿತಾಳೆ ನಿಹಾರಿಕಾ? ಅವನಿ ಒಳ್ಳೆಯವಳು ಅಂತ, ಅವನೇ ಕೈ ಒಳ್ಳೇದು ಅಂತ ಅತ್ತೆಯವರು ಪದೇ ಪದೇ ಹೇಳ್ತಿದ್ದಾರೆ ಅಲ್ವಾ, ಅದಕ್ಕೆ ಅವನಿ ಕೈಯಿಂದ ತೆಗ್ಸಿದ್ರೆ ನಮಗೆ ಒಳ್ಳೇದಾಗತ್ತೆ ರೀ. ಅಮ್ಮನ ಕೈ ಇನ್ನೂ ಒಳ್ಳೇದು. ಅವನಿ ಹತ್ರ ಬೇಡ ಬಿಡು. ಇಲ್ಲ ಮಾವ, ಅವನೇ ಕೈಯಿಂದ ತೆಗ್ಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕುಂಕುಮದ ಬಗ್ಗೆ ಮೊದಲು ಹೇಳಿದ್ದು ಅವನೇ ಅಲ್ವಾ. ತಪ್ಪನ್ನ ಗುರ್ಸೋರೆ ಆ ತಪ್ಪನ್ನ ಸರಿ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. 100% ಅದೇ ಕರೆಕ್ಟ್. ನಿಹಾರಿಕಾ ಕೇಳ್ಕೊಂಡಿರೋ ಹಾಗೆ ಮಾಡ್ಸಿ ಅತ್ತೆ. ಮಾವನಿ, ನಿನ್ಗೇನು ತೊಂದರೆ ಇಲ್ಲ ಅಲ್ವಾ? ತೆಗಿ ಅಂತಿರೋದು ದೃಷ್ಟಿನೇ ಅಲ್ವಾ? ಬೆಟ್ಟ ಹತ್ತು ಅಂತಿದಾರ, ಭಾರ ಎತ್ತು ಅಂತಿದಾರ, ತೊಂದರೆ ಏನಿರುತ್ತೆ? ತೊಂದರೆ ಏನಿರುತ್ತೆ ಅಂತ ನೀನ್ ಹೇಗೆ ಸ್ಟೇಟ್ಮೆಂಟ್ ಕೊಡ್ತೀಯ ಭಾವ? ಅನುಭವಿಸೋರಿಗೆ ಹೇರೋರಿಗೆ ನೋವು ಭಾರ ಗೊತ್ತಾಗತ್ತೆ. ಏಯ್, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರಿ. ಅಮ್ಮ ಅವನಿ, ವೇದವತಿ ರಿಕ್ವೆಸ್ಟ್ ಮಾಡಿದಾಳೆ. ನೀನ್ ಇಲ್ಲ ಅನ್ನೋಲ್ಲ ಅನ್ಕೊಂಡಿದೀವಿ. ಏನು ತಿಳ್ಕೊಳ್ದೆ ಬೇಗ ದೃಷ್ಟಿ ತೆಗಿಯಮ್ಮ, ಒಳಗಡೆ ಹೋಗೋಣ. ನಿನ್ನ ಕೈ ಒಳ್ಳೇದು, ಇಲ್ಲ ಅನ್ಬೇಡಮ್ಮ. ಹೊಸ್ಲತ್ರ ಬನ್ನಿ. ಸ್ವಲ್ಪ ಹತ್ರ ಬನ್ನಿ ಶ್ರೀಕರ್ ಅವರೇ. ನಾನೇನೋ ಬೇರೆಯವಳು ಅನ್ನೋ ಹಾಗೆ ದೂರ ದೂರ ಇರ್ತೀರಲ್ಲ, ಯಾಕೆ? ದೃಷ್ಟಿ ತೆಗಿಯಮ್ಮ. ಇರು. ಮತ್ತೆ ಏನಾಯ್ತು? ದೃಷ್ಟಿ ತೆಗೆಯೋದು ಹೀಗೇನಾ? ಆ ದೃಷ್ಟಿ ಈ ದೃಷ್ಟಿ ಅಂತ ಬಾಯಲ್ಲಿ ಹೇಳ್ತಾ ತೆಗಿಬೇಕಲ್ವಾ? ಹೌದಲ್ವಾ? ಏನ್ ಹಾಗೆ ನೋಡ್ತಿದ್ಯಾ? ಲಾವಣ್ಯ ಅತ್ತೆ ಹೇಳ್ದಾಗೆ ಮಾಡು. ನಾಯಿ ಕಣ್ಣು, ನರಿ ಕಣ್ಣು, ದಾರಿಲ್ ಹೋಗೋರ್ ಕಣ್ಣು, ಹಳ್ಳಿಲ್ ನೋಡ್ದೋರ್ ಕಣ್ಣು, ಮನೆಯವ್ರು ಹಾಕಿದ ದೃಷ್ಟಿ ಎಲ್ಲಾನು ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅವನಿ ಅವರೇ. ಇದನ್ನ ನಾನು ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. ಆಯ್ತಲ್ವಾ, ಇನ್ ಹೊರಗಡೆ ಹಾಕ್ವಾ.
ಬೇಜಾರಾಗ್ತಿದ್ಯಾ? ಇರ್ವೆ ಯಾಕೆ ಕಚ್ದೆ ಅಂತ ಕೇಳಿದ್ರೆ ನನ್ ಗೋಡಕ್ ಕೈ ಹಾಕಿದ್ರೆ ನಾನ್ ಕಚ್ಚದೆ ಸುಮ್ನೆ ಬಿಡ್ತೀನಾ ಅಂತ ಕೇಳ್ತಂತೆ. ಅದಕ್ಕೆ ಇರುವೆ ತಂಟೆಗೆ ಹಾವಿನ ತಂಟೆಗೆ ಹೋಗ್ಬಾರ್ದು, ಕಚ್ಚತ್ತೆ ಕಡಿಯತ್ತೆ. ಕುಂಕುಮನ ಅಡ್ಡ ಇಟ್ಕೊಂಡು ನನ್ ಜೊತೆ ಆಟ ಆಡೋಣ ಅಂತ ಅನ್ಕೊಂಡೆ. ಆಟದ ಮಧ್ಯ ಗೇಮ್ನ ನಾನೇ ರಿವರ್ಸ್ ಮಾಡಿದೆ. ಅದನ್ನೇ ಗೇಮ್ ಚೇಂಜಿಂಗ್ ಅಂತ ಹೇಳೋದು. ನನ್ ಮೇಲೆ ನೀನ್ ಏನಾದ್ರೂ ಆಲ್ ಆಫ್ ಅ ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಹೊತ್ತು ಭಯ ಪಡ್ತೀನಿ. ಆಮೇಲೆ ನಿನ್ ಕಡೆಗೆ ಬಾಣನ ಹೇಗ್ ತಿರುಗಿಸ್ಬೇಕು ಅಂತ ಮೈಂಡಲ್ಲಿ 100 ಥರ ಯೋಚನೆ ಮಾಡ್ತೀನಿ. ನಮ್ಮ ಮದ್ವೆಗೆ ಅಡ್ಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ನೀನು ಗಂಡ ಹೆಂಡತಿಗೆ ಆರತಿ ಮಾಡೋ ಹಾಗೆ ದೃಷ್ಟಿ ತೆಗೆಯೋ ಹಾಗಾಯ್ತು. ಹೇಗಿದೆ ನನ್ನ ಏಟು? ಅದ್ಭುತ ಅಲ್ವಾ? ಎಲ್ಲ ದಿನಾನು ನಿಂದೆ ಅನ್ಕೋಬೇಡ. ನಿನ್ ನಿಜ ಸ್ವರೂಪ ಗೊತ್ತಿಲ್ಲದೆ ತುಂಬಾ ಒಳ್ಳೆಯವಳು ಅಂತ ಎಲ್ರೂ ಅನ್ಕೊಂತಿದ್ದಾರೆ. ಗೊತ್ತಾದ ದಿನ ನಿನ್ ಪರಿಸ್ಥಿತಿ ಹೇಗಿರುತ್ತೋ ನಿನಗೆ ಊಹಿಸೋಕೂ ಆಗಲ್ಲ. ತುಂಬಾ ಟೈಮ್ ಇದೆ. ಅಷ್ಟರಲ್ಲಿ ನೀನು ನನ್ನ ಹೊರಗಡೆ ಕಳಿಸೋದಲ್ಲ, ನಾನೇ ನಿನ್ನ ಹೊರಗಡೆ ಕಳಿಸ್ತೀನಿ. ಅದು ನಿನ್ನಿಂದ ಆಗಲ್ಲ. ನನ್ನ ಎಲಿಮಿನೇಟ್ ಮಾಡೋದು ನಿನ್ನಿಂದ ನಿಜವಾಗ್ಲೂ ಆಗಲ್ಲ. ಹೇಳಿ ತನ್ನ ಟಾಸ್ಕ್ನ ಟ್ರೈ ಮಾಡಿ ಫೇಲ್ ಆಗೋದನ್ನ ಬಿಟ್ಬಿಡು. ವೇದವತಿಯವರೇ, ನಿನ್ ಕತ್ ಹಿಡ್ದು ಆಚೆ ಹಾಕೋ ಹಾಗೆ ಮಾಡ್ತೀನಿ. ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಅದೇನೋ ನಾನೇ ಟ್ರೈ ಮಾಡ್ತೀನಿ. ನೋಡೋಣ. 1 ತಿಂಗಳ ಟೈಮ್ ನಿನಗಲ್ಲ, ನನಗ್ ಕೂಡ ಇದೆ ಅಲ್ವಾ? ಏನಾಗತ್ತೆ ಅಂತ ನೋಡ್ತಾ ಇರು. ಈ ಕುಟುಂಬ ಆಚಾರಗಳಿಗೆ ಬೆಲೆ ಕೊಡುತ್ತೆ. ಅಪಚಾರ ಆದ್ರೆ ಅಮ್ಮನವರು ನೋಡ್ತಾ ಸುಮ್ಮನೆ ಇರಲ್ಲ. ನಿನ್ ಕೈಯಲ್ಲಿ ಆಗದೆ ಇರೋದನ್ನ ಆಗ್ಲೇ ಒಪ್ಕೊಂಡು ಆ ಅಮ್ಮನವ್ರ ಮೇಲೆ ಹಾಕೋದಕ್ ನೋಡ್ತಾ ಇದೀಯಾ? ಮೂಢನಂಬಿಕೆಗೆ ನಾನು ತುಂಬಾ ದೂರ. ಯಾವ ಅಮ್ಮನವರು ನನ್ನ ಏನೂ ಮಾಡಕ್ಕಾಗಲ್ಲ. ನನ್ನ ಹೊರಗಡೆ ಹಾಕೋದಕ್ಕೆ ಆ ಅಮ್ಮನವರು ಕೂಡ ಸಾಧ್ಯ ಇಲ್ಲ. ಅಹಂಕಾರದಿಂದ ಮೆರಿಬೇಡ. ಅಮ್ಮನವ್ರನ್ನ ಕೀಳಾಗಿ ನೋಡ್ಬೇಡ. ಭಸ್ಮ ಆಗೋಗ್ತೀಯ. ಅದು ನಿನ್ ಭ್ರಮೆ. ನಾನು ಯಾರಿಗೂ ಭಯ ಪಡಲ್ಲ. ಐ ಡೋಂಟ್ ಕೇರ್. ಸಮಯ ಬರೋವರೆಗೂ, ದೈವ ತನ್ನ ತೀರ್ಪನ್ನು ಕೊಡೋವರೆಗೂ ನಿನ್ನಂಥವ್ರು ಹೀಗೆ ತುಂಬ ಮೆರಿತಾ ಇರ್ತಾರೆ. ಕೊನೆಗೆ ಬರ್ಬಾರ್ದು ಗತಿ ಬರುತ್ತೆ. ಈ ಕಥೆಗಳನ್ನ ನನಗೆ ಹೇಳ್ಬೇಡ. ನೀನು ನನ್ನ ಏನೂ ಮಾಡೋಕ್ಕಾಗಲ್ಲ. ನೋಡು, ಇನ್ನೊಂದ್ಸಲ ನನಗೋಸ್ಕರ ಏನೂ ಪ್ಲಾನ್ ಮಾಡಬೇಡ. ಅದರಲ್ಲಿ ನೀನೇ ಸಿಕ್ಕಾಕೋತೀಯ. ನನಗೋಸ್ಕರ ಗೋಡೆ ಕಟ್ಬೇಡ. ಅದು ಬಿದ್ದು ಅದ್ರ ಕೆಳಗೆ ನೀನೇ ಒದ್ದಾಡ್ತೀಯ. ಡೋಂಟ್ ರಿಪೀಟ್ ಇಟ್. ಮೈಂಡ್ ಯುವರ್ ಬಿಸ್ನೆಸ್. ಓಕೆ? ನಿನಗೆ ಆರತಿ ಮಾಡಬೇಕಾಗಿರೋ ಈ ಮನೆ ಇನ್ನೊಂದು ಹುಡುಗಿಗೆ ಆರತಿ ಮಾಡೋ ಹಾಗೆ ದೃಷ್ಟಿ ತೆಗ್ಸೋದು ಎಷ್ಟು ನೋವಾಗುತ್ತೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ತಡೆಯೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ. 4 ದಿನ ನಿಹಾರಿಕಾ ಆಟಗಳು ಸಾಗ್ಬೋದು, ಆದರೆ ಯಾವತ್ತಾದರೂ ನೀನೇ ನನ್ನ ಹೆಂಡತಿ. ಒಂದು ಅರಿಶಿಣ ದಾರದಿಂದ ಚೆನ್ನೈಯಲ್ಲಿ ನಮ್ಮ ಮದುವೆ ನಡೆದಿರ್ಬೋದು. ಅದನ್ನು ನಿರೂಪಿಸೋದಕ್ಕೆ ಮಾತ್ರ ಇದೇ ನಮಗೆ ಆಧಾರ. ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ನಿನ್ನ ಹತ್ರನೇ ಭದ್ರವಾಗಿಟ್ಕೋ.
ಈ ವಿಷಯನ ನಿಮ್ಮ ಅಕ್ಕನಿಗೆ ಹೇಳು, ಖುಷಿ ಪಡ್ತಾರೆ. ನಿನಗೆ ಅನ್ಯಾಯ ಆಗ್ದಿರೋ ಹಾಗೆ ಕಾಪಾಡೋಕೆ ಕೊನೆ ಅಸ್ತ್ರ ಇದು. ಇದ್ರ ಜೊತೆ ನೀನು ಹೋರಾಡ್ಬೋದು. ನಾನು ಮತ್ತೊಬ್ರಿಗೆ ಸ್ವಂತ ಆಗ್ತೀನಿ ಅನ್ನೋ ಭಯ ಇಲ್ದೇನೆ ಧೈರ್ಯವಾಗಿರ್ಬೋದು. ನಿಂಗೆ ಅನ್ಯಾಯ ಆಗೋ ಸಮಯದಲ್ಲಿ ನನ್ನ ಪಾತ್ರ ಕೂಡ ಇರುತ್ತೆ ಅವನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಹೆಣ್ಮಕ್ಳಿಗೆ ಇಂಥ ಅನುಮಾನ ಅಂತೂ ಚೆನ್ನಾಗೇ ಬರುತ್ತೆ. ಏನಿದು? ಏನು ಅಂತ ಹೇಳು ಶ್ರೀ. ಅಮ್ಮ, ಅದು ಇದು ಚೆನ್ನೈಯಿಂದ ಬಂದಿರೋ ಕವರ್ ಅಲ್ವಾ ರೀ? ಹೌದು. ಏನಾಯ್ತು? ಚೆನ್ನೈ ಪೊಲೀಸ್ ಸ್ಟೇಷನ್ನಿಂದ ಶ್ರೀಕರ್ಗೆ ಏನೋ ರಿಜಿಸ್ಟರ್ ಪೋಸ್ಟ್ ಬಂದಿತ್ತು ಅಪ್ಪ. ಪೊಲೀಸ್ ಸ್ಟೇಷನ್ನಿಂದ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗಿರುತ್ತೆ. ನೆನ್ನೆ ನಾವಿದನ್ನ ತಗೊಂಡ್ ಬಂದಿದ್ವಿ. ಶ್ರೀಕರ್ ಕೊಡೋ ಅಷ್ಟ್ರಲ್ಲಿ ಮಿಸ್ ಆಯ್ತು. ಶ್ರೀಕರ್, ನಿನಗಿದು ಮತ್ತೆ ಹೇಗ್ ಸಿಕ್ತು? ಯಾರೋ ನನ್ನ ಹೆಸರು ಇರೋದನ್ನ ನೋಡಿ ತಗೊಂಡ್ ಬಂದು ಕೊಟ್ರು. ಅದಕ್ಕೆ ಏನಾ ಪೇಪರು? ಏನಿದೆ ಅದರಲ್ಲಿ? ಇಲ್ಲಿ ಕೊಡು ನೋಡೋಣ. ಓದ್ಬಾರ್ದೇ ಇರೋ ಮ್ಯಾಟರ್ ಏನೋ ಇರೋ ಹಾಗೆ ಯಾಕೋ ಕಿತ್ಕೊಂಡೆ? ಹಾಗಾದ್ರೆ ಅದೇನೋ ಸೀಕ್ರೆಟೇ, ಡೌಟೇ ಇಲ್ಲ. ನೋಡ್ತೀವಿ, ಕೊಡು ಮಾವ. ಇಲ್ಲ ಅಂದ್ರೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಫಂಕ್ಷನ್ ಅಲ್ಲಿ ಕೂಡ ಕವರ್ ಮಿಸ್ ಆಯ್ತು ಅಂದಾಗ ತುಂಬಾ ಸೀರಿಯಸ್ ಆಗ್ಬಿಟ್ಟೆ. ಅಷ್ಟು ಇಂಪಾರ್ಟೆಂಟ್ ಅದ್ರಲ್ಲಿ ಏನಿದೆಯಪ್ಪ? ಸ್ಟೇಷನ್ ಇಂದ ಯಾಕೋ ಬರಬೇಕು? ಅದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಕೇಳ್ತಿದಾರಲ್ಲ, ಹೇಳು ಶ್ರೀ. ಜಿಂಕೆ ಮರಿ ಸುತ್ತ ಹುಲಿಗಳು ಬಂದ ಹಾಗೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಬಚ್ಚಿಟ್ಕೊಳ್ಳುವಂತ ರಹಸ್ಯ ನನ್ನ ಹತ್ರ ಏನಿರುತ್ತೆ? ಚೆನ್ನೈಯಲ್ಲಿ ನಮ್ಮ ಬ್ರಾಂಚ್ ಇದೆ ಅಲ್ವಾ? ಲಾಸ್ಟ್ ಟೈಮ್ ಚಿಕ್ಕ ಇಶ್ಯೂ ಆದಾಗ ಜನರಲ್ ಎನ್ಕ್ವೈರಿಗೆ ಸ್ಟೇಷನಿಗೆ ಕರೆದಿದ್ರು. ಅದು ಸಾಲ್ವ್ ಆಗೋಯ್ತು. ಬಟ್ ಏನೋ ನಾರ್ಮಲ್ ನೋಟಿಸ್ ಸೆಂಡ್ ಮಾಡಿದ್ದಾರೆ ಅಷ್ಟೇ. ಅದನ್ ಮೀರಿ ಇನ್ನೇನೂ ಇಲ್ಲ. ನಂಬೋದಾ? ನಂಬೋದು. ನನಗಂತೂ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅಷ್ಟೊಂದು ಸಿಂಪಲ್ ಮ್ಯಾಟರ್ ಆಗಿದ್ರೆ ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ? ನಾವ್ ರಿಸೀವ್ ಮಾಡ್ಕೊಂಡಿರೋ ಕವರ್ ಬಗ್ಗೆ ಚೆನ್ನಾಗಿ ಕವರ್ ಮಾಡಿ ಹೇಳ್ದೆ. ಅವನ ಆಫೀಸಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿದ್ನಲ್ಲ, ಇನ್ನು ಬಿಟ್ಬಿಡಿ. ಎಲ್ಲ ಬಿಟ್ಟು ಹೋಗ್ತಿರೋದಕ್ಕೇನೆ ಹೀಗೆ ಆಡ್ತಿರೋದು. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಇಲ್ವಲ್ಲ. ಮತ್ತೆ ಆ ಹಣೆ ಮೇಲೆ ಬೆವ್ರಿ ಯಾಕೆ?
ನಂಗಿದು ಹೀಗೆ ಆಗಾಗ ಬೆವರ್ತಾ ಇರತ್ತೆ. ಶ್ರೀಕರ್, ನೀನು ಅವನಿ ರೂಮಲ್ಲಿ ಏನ್ ಮಾಡ್ತಿದ್ಯಾ?